Hi, hello, my dear student. Today I am going to discuss about the topic the poetry to India, my native land. BSc second semester students, it is very important to India, my native land. Written by Henry Louis Vivian Derozio. About the poet Henry Louis Vivian Derozio. He was born 18th April 1809 and 26th December 1831 he was died. Was an Anglo-Indian poet. He was an Anglo-Indian poet and assistant headmaster of Hindu College, Kolkata. He was also assistant headmaster of Hindu College, Kolkata. His parents were Francis Derozio. His parents were Francis Derozio, a Christian Indo-Portuguese officer worker, his father, and Sophia Johnson Derozio, uh, an English woman. She was a English woman. His original name was DeRosario. DeRosario. He was a he was a radical thinker of his time, and one of the first Indian educator to disseminate Western learning and science among the young men of Bengal. His other works His other works include poems 1827, The Harp of India, poems 1828. Long after his early death, his legacy lived on among his former students who came to be known as Young Bengali, and many of whom became prominent in social reform, law and journalism. Now we will discuss about the poetry line by line analysis, explanation. My country in the days of glory fast. My country in the days of glory fast, a beautiful halo circled round the brow, and worshipped as a deity though vast. Where is the glory? Where is the reverence now? In this stanza, To India, my native land, by Derozio, ಪ್ರೆಸೆಂಟ್ ಇಂಡಿಯಾ ದ ಪೋಯೆಟ್ಸ್ ಮದರ್ ಲ್ಯಾಂಡ್. ಅಂದರೆ ಪ್ರಸ್ತುತ ಈ ಭಾರತವೇ ಅಂತಂದ್ರೆ ಈ ಭೂಮಿ ಒಂದು ರೀತಿ ಮದರ್ ಲ್ಯಾಂಡ್, ಭೂಮಿ ತಾಯಿ ಅಂಥೇಳಿ ಕವಿ ಹೇಳ್ತಾ ಇರುವಂಥದ್ದು. ಆ್ಯಸ್ ಅ ಡಿಟಿ ಅಂದರೆ ನಮ್ಮ ಭೂಮಿ ತಾಯಿಯನ್ನು ದೇವರ ರೀತಿ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ನೋಡ್ತೀವಿ. ಡಿರೋಜಿಯೋ ಲುಕ್ಸ್ ಬ್ಯಾಕ್ ಟು ಆನ್ಸಿಯಂಟ್ ಹಿಸ್ಟ್ರಿ. ಕವಿ ಏನಂತಂದ್ರೆ ತಮ್ಮ ಒಂದು ಪ್ರಾಚೀನ ಕಾಲದಲ್ಲಿರುವಂಥ ಒಂದು ವಿಚಾರಗಳನ್ನು ಅವರು ನೋಡ್ತಾರೆ. ಅವರು ಲುಕ್ ಬ್ಯಾಕ್ ಟು ಆನ್ಸಿಯಂಟ್ ಹಿಸ್ಟ್ರಿ, ಇತಿಹಾಸವನ್ನು ನೋಡ್ತಾರೆ. ವೆನ್ ಇಂಡಿಯಾ ವಾಸ್ ಗ್ಲೋರಿಯಸ್ ಇನ್ ಎವ್ರಿ ಫೀಲ್ಡ್ ಅಂದರೆ ಪ್ರಾಚೀನ ಕಾಲದಲ್ಲಿ ನಮ್ಮ ಭಾರತ ದೇಶದ ಇತಿಹಾಸವನ್ನು ನೋಡಿದಾಗ ನಮ್ಮ ಇಂಡಿಯಾ ಅಂತಂದ್ರೆ ಬಹಳಷ್ಟು ಫೇಮಸ್ ಆಗಿತ್ತು, ಗ್ಲೋರಿಯಸ್ ಆಗಿತ್ತು. ಇನ್ ಎವ್ರಿ ಫೀಲ್ಡ್ ಬಿ ಲೈಕ್ ಬೀಟ್ಸ್ ಆರ್ಟ್ಸ್, ಸೈನ್ಸ್ ಆ್ಯಂಡ್ ಆರ್ಕಿಟೆಕ್ಚರ್. ಈ ಕಲೆಗಳಲ್ಲಿ, ವಿಜ್ಞಾನಗಳಲ್ಲಿ ಮತ್ತು ವಾಸ್ತುಶಿಲ್ಪದಲ್ಲಿ ಪ್ರಾಚೀನ ಕಾಲದಲ್ಲಿ ಬಹಳಷ್ಟು ಫೇಮಸ್ ಆದಂಥ ಇತಿಹಾಸವನ್ನು ಹೊಂದಿತ್ತು ಅಂತೇಳಿ ಕವಿ ಹೇಳ್ತಾ ಇರುವಂಥದ್ದು. ಇಟ್ ವಾಸ್ ಪೀರ್ಡ್ ವೆನ್ ಇಂಡಿಯಾ ವಾಸ್ ಫೇಮಸ್ ಅಡ್ವಾನ್ಸ್ಡ್ ಸಿವಿಲೈಜೇಷನ್. ಆ್ಯಂಡ್ ರಿಚ್ ಕಲ್ಚರಲ್ ಟ್ರೆಡಿಷನ್. ಅಂದರೆ ಕವಿ ಹೇಳ್ತಾರೆ ಪ್ರಾಚೀನ ಕಾಲದಲ್ಲಿ ಇಂಡಿಯಾ ಅಂತಂದ್ರೆ ಫೇಮಸ್ ಆಗಿರುವಂಥ ಒಂದು ಅಡ್ವಾನ್ಸ್ ಸಿವಿಲೈಜೇಷನ್ ಹೊಂದಿತ್ತು, ಆ್ಯಂಡ್ ರಿಚ್ ಕಲ್ಚರಲ್ ಟ್ರೆಡಿಷನ್ ಕೂಡ ಹೊಂದಿತ್ತು ಅಂತೇಳಿ. ರಿಚ್ ಕಲ್ಚರಲ್ ಟ್ರೆಡಿಷನ್ ಸಂಪ್ರದಾಯವನ್ನು, ಬಹಳಷ್ಟು ಶ್ರೀಮಂತವಾದ ಸಂಪ್ರದಾಯವನ್ನು, ಅಂತಂದ್ರೆ ಸುಸಂಸ್ಕೃತವಾದ ಸಂಪ್ರದಾಯವನ್ನು ಹೊಂದಿತ್ತು ಅಂಥೇಳಿ ಕವಿ ಹೇಳ್ತಾ ಇರುವಂಥದ್ದು. ಆ್ಯಂಡ್ ಲರ್ನ್ಡ್ ಮೆನ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ವಿಸಿಟೆಡ್. ಅಂದರೆ ಆಲ್ ಓವರ್ ದ ವರ್ಲ್ಡ್ ವಿಸಿಟೆಡ್ ಇಂಡಿಯಾ ಟು ಎನ್ರಿಚ್, ಇಂಪ್ರೂವ್ ದೆಮ್ಸೆಲ್ವ್ಸ್ ಆ್ಯಂಡ್ ಆಲ್ಸೋ ದೇರ್ ಓನ್ ಕಲ್ಚರ್. ಅಂದರೆ
ಬೇರೆ ಬೇರೆ ಕಂಟ್ರಿಗಳಿಂದ ಬೇರೆ ಬೇರೆ ದೇಶದಿಂದ ಇಂಡಿಯಾಕ್ಕೆ ನೋಡಲಿಕ್ಕೆ ಪ್ರವಾಸಿಗರು ಬರ್ತಾಯಿದ್ರು. ಯಾಕಂತಂದ್ರೆ ಇಂಪ್ರೂವ್ ದೇರ್ ಕಲ್ಚರ್, ಅಂದರೆ ತಮ್ಮ ಒಂದು ಕಲ್ಚರನ್ನು, ಟ್ರೆಡಿಷನನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನಮ್ಮ ದೇಶವನ್ನು ನೋಡಲಿಕ್ಕೆ ಬರ್ತಿದ್ರು. ಆ್ಯಂಡ್ ದ ಪೋಯೆಟ್ ರಿಫೇರ್ಸ್ ಟು ಮೆನ್ಷನ್ that time when India was worshipped worldwide like a goddess. ಅಂದರೆ ಮತ್ತೆ ಕವಿ ಮೆನ್ಷನ್ ಮಾಡ್ತಾರೆ ಏನಂತಂದ್ರೆ when India was worshipped worldwide like a goddess. ಅಂದರೆ ನಮ್ಮ ಒಂದು ಇಂಡಿಯಾವನ್ನು, ಭಾರತವನ್ನು ಒಂದು ರೀತಿ ದೇವರ ರೀತಿಯಲ್ಲಿ ಪೂಜೆಯನ್ನು ಮಾಡ್ತಾಯಿದ್ರು ಜನರು ಅಂತ ಹೇಳ್ತಾರೆ. ಆ್ಯಂಡ್ ದೆನ್ when the poet was writing this poem, India was under British rule. ಅಂದರೆ ಯಾವಾಗ ಕವಿ ಅಂತಂದ್ರೆ ಈ ಒಂದು ಪೋಯಮನ್ನು ಬರೆಯುವಂಥ ಸಂದರ್ಭದಲ್ಲಿ ಇಂಡಿಯಾ ಅಂತಂದ್ರೆ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದಲ್ಲಿ ಈ ಇಂಡಿಯಾ ಇತ್ತು ಅಂತ ಹೇಳ್ತಾರೆ. ಆ್ಯಂಡ್ ದ ಬ್ರಿಟಿಷ್ ಗೌರ್ಮೆಂಟ್ ransacked ಇಂಡಿಯಾ ಫಾರ್ ದೇರ್ ಕಂಟ್ರಿ ಬೆನಿಫಿಟ್ಸ್. ಅಂದರೆ ಈ ಬ್ರಿಟಿಷರು ಏನು ಮಾಡ್ತಾರಂತಂದ್ರೆ ತಮ್ಮ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡಲಿಕ್ಕೆ ಪ್ರಾರಂಭವನ್ನು ಮಾಡಿದರು ಅಂತ ಹೇಳ್ತಾರೆ ಇಲ್ಲಿ ಕವಿ. ಹೆನ್ಸ್ ದ ಕಂಡೀಷನ್ ಆಫ್ ಇಂಡಿಯಾಸ್ ವರ್ಸ್ಡ್ ಬೈ ಡೇ ಬೈ ಡೇ hence the condition of India worsened day by day. ಅಂದರೆ ಆ ಒಂದು ಸಂದರ್ಭದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಕಂಡೀಷನ್ ಅಂತಂದ್ರೆ ಬಹಳಷ್ಟು ವರ್ಸನ್ಡ್ ಆಗಿತ್ತು, ಕೆಟ್ಟದಾಗಿರುವಂಥ ಪರಿಸ್ಥಿತಿಯನ್ನು ಹೊಂದಿತ್ತು. ಸಿಚುವೇಶನ್ ಬಹಳಷ್ಟು ಕೆಟ್ಟದಾಗಿತ್ತು ಅಂಥೇಳಿ ಕವಿ ಹೇಳ್ತಾ ಇರುವಂಥದ್ದು. ಆ್ಯಂಡ್ ದೆನ್ at the time of Desrosiers her state of affairs was so poor. ಅಂದರೆ ತಮ್ಮ ಒಂದು ಹೇಳಿಕೆಗಳು, ತಮ್ಮ ಒಂದು ವಿಚಾರಗಳು ಅಂತಂದರೆ ಬಹಳಷ್ಟು ಪೂವರ್ ಆಗಿದ್ದು ಅಂತೇಳಿ ಹೇಳ್ತಾರೆ. ದ್ಯಾಟ್ ಹಿ ಕುಡ್ ನಾಟ್ ಫೈಂಡ್ ಎನಿಥಿಂಗ್ ಬಿಲಿಯೇಬಲ್ ಇನ್ ಹರ್. ಅಂದರೆ ಬೇರೆ ದಾರಿನೇ, ಅಂದರೆ ಕವಿಗಳಿಗೂ ಕೂಡ ಅಂತಂದ್ರೆ ಬೇರೆ ದಾರಿನೇ ಗೊತ್ತಾಗಲಿಲ್ಲ ಅಂತಂದ್ರೆ ಬ್ರಿಟಿಷರ ಆಳ್ವಿಕೆ ಒಳಪಡುವುದು ಮತ್ತು ಅವ್ರ ಮೇಲೆ ನಂಬಿಕೆ ನೀಡುವಂಥದ್ದು, ಈ ರೀತಿ ಅಂತಂದ್ರೆ ಬೇರೆ ದಾರಿನೇ ಸಿಗಲಿಲ್ಲ ಅಂತ ಹೇಳ್ತಾರೆ. ಇಟ್ ಮೇಡ್ ದ ಪೋಯೆಟ್ ಸ್ಯಾಡ್ ಆ್ಯಂಡ್ ಆಲ್ಸೋ ಇಟ್ ಮೇಡ್ ದ ಪೋಯೆಟ್ ಸ್ಯಾಡ್. ಇದು ಅಂತಂದ್ರೆ ಕವಿಗೆ ಬಹಳಷ್ಟು ದುಃಖ ತಂದಿರುವಂಥ ವಿಚಾರವಾಗಿರುವಂಥದ್ದು. ಸೊ ಹಿ ಆಸ್ಕ್ಸ್ ಹಿಮ್ಸೆಲ್ಫ್, ಕವಿ ಅಂತಂದ್ರೆ ತಮ್ಮಷ್ಟಕ್ಕೆ ತಾವು ಪ್ರಶ್ನೆಯನ್ನು ಮಾಡ್ಕೊಳ್ತಾರೆ. ವೇರ್ ಈಸ್ ದ್ಯಾಟ್ ಗ್ಲೋರಿ, ಎಲ್ಲಿದೆ ಆ ಒಂದು ವೈಭವಿತವಿದ್ದಂಥ ನಮ್ಮ ಭಾರತ ದೇಶ ಎಲ್ಲಿದೆ? ವೇರ್ ಈಸ್ ದ್ಯಾಟ್ ಗ್ಲೋರಿ, ಫೇಮಸ್ ಆಗಿರುವಂಥ ದೇಶವೆಲ್ಲಿದೆ? ವೇರ್ ಈಸ್ ದಟ್ ರಿವರೆನ್ಸ್ ನಾವ್, ವೇರ್ ಈಸ್ ದ ಆನರ್ ರೆಸ್ಪೆಕ್ಟ್ ಆಫ್ ಇಂಡಿಯಾಸ್ ದೋಸ್ ಡೇಸ್. ಅಂದರೆ ಆ ಒಂದು ಪ್ರಾಚೀನ ಕಾಲದಲ್ಲಿ ಇದ್ದಂಥ ಒಂದು ಗ್ಲೋರಿ ಆ್ಯಂಡ್ ರಿವರೆನ್ಸ್, ರೆಸ್ಪೆಕ್ಟ್, ಆನರ್ ಎಲ್ಲಿದೆ ಅಂಥೇಳಿ ಕವಿ ಸದ್ಯಕ್ಕೆ ಕೇಳ್ತಾ ಇರುವಂಥದ್ದು. ಆ್ಯಂಡ್ ದೆನ್ ಇನ್ ದ ನೆಕ್ಸ್ಟ್ ಸ್ಟಾಂಜಾ, ದ ಈಗಲ್ pinion is chained down at last, and growling in the lovely dust art thou. The minstrel hath no breath to wave for thee, save the sad story of the miser. In this stanza, the poet sees India as an eagle. The poet compare India to an eagle. ಅಂದರೆ ಸದ್ಯಕ್ಕೆ ಪ್ರಸ್ತುತ ಏನಂತಂದ್ರೆ ದ ಕವಿ ಏನಂತಂದ್ರೆ ಇಂಡಿಯಾವನ್ನು, ಭಾರತವನ್ನು ಒಂದು ಈಗಲ್ಗೆ ಹೋಲಿಕೆಯನ್ನು ಮಾಡ್ತಾರೆ. ಈಗಲ್ ಇಟ್ ಮೀನ್ಸ್ ಹದ್ದು, ರಣಹದ್ದುಗೆ ಹೋಲಿಕೆಯನ್ನು ಮಾಡ್ತಾರೆ. ದ ಹೆಡ್ ಆಫ್ ಬರ್ಡ್ ಅಂದರೆ ದ ಕಿಂಗ್ ಆಫ್ ಬರ್ಡ್ಸ್. ಅಂದರೆ ಆ ಹಕ್ಕಿಗಳಲ್ಲಿಯೇ ಫೇಮಸ್ ಆಗಿರುವಂಥದ್ದು ಒಂದು ರೀತಿ ಹೆಡ್ ಯಾವುದಂತಂದ್ರೆ ಏನಂತಂದ್ರೆ ರಣಹದ್ದು ಇತ್ತಲ್ಲ, ಅದೇ ರೀತಿ ನಮ್ಮ ಭಾರತ ದೇಶವನ್ನು ಹೋಲಿಕೆಯನ್ನು ಮಾಡ್ತಾರೆ ಹದ್ದಿಗೆ. ಒಂದು ರೀತಿ ಸದ್ಯಕ್ಕೆ ನಮ್ಮ ದೇಶ ಅಂತಂದರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿರುವಂಥದ್ದು ಗುರು ಅಂಥೇಳಿ ಕರೀತಾರೆ. ಆ್ಯಂಡ್ ದೆನ್ ಇನ್ ದ ಪ್ರೀವಿಯಸ್ ಸೆಕ್ಷನ್ ಹಿ ಕಂಪೇರ್ಡ್ ಇಂಡಿಯಾ ಆ್ಯಸ್ ಅ ಗಾಡೆಸ್. ಅಂದರೆ ಇನ್ನು ಪ್ರೀವಿಯಸ್ ಸೆಕ್ಷನ್ನಲ್ಲಿ ನಾವು ಅಧ್ಯಯನ ಮಾಡಿದ್ದೀವಿ, ಜನರು ಏನಂತಂದ್ರೆ ಇಂಡಿಯಾವನ್ನು ಒಂದು ರೀತಿ ಗಾಡೆಸ್, ದೇವರ ರೀತಿಯ ಪೂಜೆಯನ್ನು ಮಾಡ್ತಾಯಿದ್ರು ಅಂಥೇಳಿ. ವಿತ್ ಅ ಬ್ಯೂಟಿಫುಲ್ ಗ್ಲೋರಿ ಆ್ಯಂಡ್ ಅಟ್ಮಾಸ್ಫಿಯರ್ ಫಾರ್ ಹೆಡ್. ಅಂದರೆ ಆ ಒಂದು ಸಂದರ್ಭದಲ್ಲಿ ಪ್ರಾಚೀನ ಕಾಲದಲ್ಲಿ
ಬಹಳಷ್ಟು ಬ್ಯೂಟಿಫುಲ್ ಆಗಿರುವಂಥ ಒಂದು ಫೇಮಸ್ ಆಗಿರುವಂಥ ಗ್ಲೋರಿಯನ್ನು ಹೊಂದಿತ್ತು. ಆ್ಯಂಡ್ ಅಟ್ಮಾಸ್ಫಿಯರ್ ಬಹಳಷ್ಟು ಅಂತಂದ್ರೆ ಚೆನ್ನಾಗಿರುವಂಥ ಸರೌಂಡಿಂಗ್, ಭಾರತ ದೇಶದ ಸುತ್ತಮುತ್ತಲು ಅಂತಂದ್ರೆ ಸುತ್ತಮುತ್ತಲಿರುವಂಥ ದೇಶದ ಜೊತೆ ಬಹಳಷ್ಟು ಒಳ್ಳೆಯದಾಗಿರುವಂಥ ಸಂಬಂಧವನ್ನು ಹೊಂದಿರುವಂಥದ್ದು ನೋಡ್ತೀವಿ. Such a change in simile indicates that the poet is now focusing. ಆದರೆ ಬಹಳಷ್ಟು ಚೇಂಜಸ್ ಕಂಡಿರುವಂಥದ್ದು ನೋಡ್ತೀವಿ. ಈ ಒಂದು ಪ್ರಸ್ತುತ ಅಂತಂದ್ರೆ ಇನ್ ಸಿಮಿಲ್ ಇಂಡಿಕೇಟ್ಸ್ ದ್ಯಾಟ್ ಮೆನಿ ಚೇಂಜಸ್ ಸಚ್ ಅ ಚೇಂಜ್ ಇನ್ ಸಿಮಿಲ್ indicates that the poet is now focusing on the world aspects of his country. ಅಂದರೆ ಇಂಟರ್ನ್ಯಾಷನಲ್ ಎಲಿಮೆಂಟ್ಸ್, ನೌ ದ ಪೋಯೆಟ್ ಫೋಕಸಿಂಗ್ ಆನ್ ದಿ ಇಂಟರ್ನ್ಯಾಷನಲ್ ಎಲಿಮೆಂಟ್ಸ್, ಅಂದರೆ ಅಂತಾರಾಷ್ಟ್ರೀಯ ಅಂಶಗಳ ಮೇಲೆ ಈ ನಮ್ಮ ಕವಿ ಅಂತಂದ್ರೆ ಬಹಳಷ್ಟು ಈ ಸದ್ಯಕ್ಕೆ ಫೋಕಸ್ ಮಾಡಿರುವಂತ ನೋಡ್ತೀವಿ. ಆ್ಯಂಡ್ ದೆನ್ ದ್ಯಾಟ್ ದ ಪೋಯೆಟ್ ಡಿಸ್ಕ್ರೈಬ್ಸ್ ದಟ್ ದ ಕಂಟ್ರಿ ವಿಂಗ್ಸ್ ಆರ್ ಕಟ್ ಆಫ್. ಅಂದರೆ ಆ ಒಂದು ಸಂದರ್ಭದಲ್ಲಿ ಬ್ರಿಟಿಷರ ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿ ಇಂಡಿಯಾವನ್ನು ಕೊಳ್ಳೆ ಹೊಡಲಿಕ್ಕೆ ಪ್ರಯತ್ನ ಮಾಡಿದರು. ಇಂಡಿಯಾದಲ್ಲಿರುವಂಥ ಒಂದು ಸಂಪತ್ತನ್ನು ಕೊಳ್ಳೆ ಹೊಡಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ನಮ್ಮ ಇಂಡಿಯಾವನ್ನು ಯಾವುದೇ ಅಭಿವೃದ್ಧಿ ಮಾಡಲಿಲ್ಲಲ್ಲ. ಅದು ಅಂತಂದ್ರೆ ಒಂದು ರೀತಿ ನಮ್ಮ ಇಂಡಿಯಾದ ವಿಂಗ್ಸನ್ನು, ರೆಕ್ಕೆಯನ್ನು ಕಟ್ ಮಾಡಿದ ರೀತಿಯಲ್ಲಿ ಬ್ರಿಟಿಷರು ಅಂತಂದ್ರೆ ನಡೆದುಕೊಳ್ತಾ ಇದ್ರು ಅಂಥೇಳಿ. ಆ್ಯಂಡ್ ದೆನ್ ದಟ್ ಈಸ್ ವೈ ಇಟ್ ಈಸ್ ಸೇಕಿಂಗ್ ಇನ್ ದ ಡಸ್ಟ್. ಆ ಒಂದು ಸಂದರ್ಭದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಇಂಡಿಯಾದ ಸಿಚುವೇಶನ್ ಬಹಳಷ್ಟು ಕೆಟ್ಟದಾಗಿರುವಂಥದ್ದು ನೋಡ್ತೀವಿ. ದಿಸ್ ಇಂಡಿಕೇಟ್ಸ್ ದ್ಯಾಟ್ ದ ಬ್ರಿಟಿಷ್ ರೂಲರ್ ಹ್ಯಾಡ್ ಕ್ಲೋಸ್ಡ್ ಆಲ್ ವೇ ಟು ಇಂಡಿಯಾಸ್ ಡೆವಲಪ್ಮೆಂಟ್. ಅಂದರೆ ಬ್ರಿಟಿಷ್ ರೂಲರ್ ಅಂತಂದ್ರೆ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರಲ್ಲ, ಬ್ರಿಟಿಷರು ನಮ್ಮ ಇಂಡಿಯಾವನ್ನು ಅಭಿವೃದ್ಧಿ ಮಾಡುವಂಥ ಎಲ್ಲ ದಾರಿಯನ್ನು ಆವಾಗ ಮುಚ್ಚಿದ್ರು, ಕ್ಲೋಸ್ ಮಾಡಿದ್ರು ಅಂತ ಹೇಳ್ತಾರೆ. ಆ್ಯಂಡ್ ದೆನ್ by the ministerial, it means musician, the poet refers to himself. ಅಂದರೆ ತಮ್ಮಷ್ಟಕ್ಕೆ ತಾವೇ ಒಂದು ರೀತಿ ಮಿನಿಸ್ಟ್ರಿಯಲ್ ರೀತಿ, ಮ್ಯೂಸಿಷಿಯನ್ ರೀತಿ ಮೆನ್ಷನ್ ಮಾಡ್ಕೊಳ್ತಾರೆ. ಆ್ಯಂಡ್ ದೆನ್ she says she has no flowers wave a garland. ಅಂದರೆ ನಮ್ಮ ದೇಶವನ್ನು ಹೊಗಳಲಿಕ್ಕೆ, ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆವಾಗ ಅಂತಂದರೆ ಯಾವುದೇ ದಾರಿಯನ್ನು ಇವರು ಬ್ರಿಟಿಷರು ಕೊಡಲಿಲ್ಲ ಅಂಥೇಳಿ. ಆ್ಯಂಡ್ ದೆನ್ ಗಾರ್ಲ್ಯಾಂಡ್ ಫಾರ್ ಹರ್ ಹೋಮ್ಲ್ಯಾಂಡ್, ನಮ್ಮ ಭೂಮಿ ತಾಯಿಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಯಾವುದೇ ದಾರಿಯನ್ನು ಮಾಡಿಕೊಡಲಿಲ್ಲ ಯಾರು, ಬ್ರಿಟಿಷರು. ದಿಸ್ ಈಸ್ ದ ರಿಫರೆನ್ಸ್ ಟು ದ ಲ್ಯಾಕ್ ಆಫ್ ರಿಸೋರ್ಸಸ್ ಇನ್ ಹಿಸ್ ಕಂಟ್ರಿ ಡ್ಯೂ ಟು ವೆಲ್ತ್ ಡ್ರೈನ್. ಅಂದರೆ ಇದೇನು ತೋರಿಸ್ತಂದ್ರೆ ಲ್ಯಾಕ್ ಆಫ್ ರಿಸೋರ್ಸಸ್ ಅಂದರೆ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಸೌಲಭ್ಯಗಳು ಇರಲಿಲ್ಲ ಅಂಥೇಳಿ. ಸಾಕಷ್ಟು ಸೌಲಭ್ಯಗಳು ಇರಲಿಲ್ಲ, ಕಡಿಮೆ ಇದ್ದು, ಸೌಲಭ್ಯಗಳು ಕಡಿಮೆ ಇದ್ದು, ಸಾಮಾನುಗಳು ಅಂತಾರೆ ಬೇರೆ ಬೇರೆ ಸಾಮಾನುಗಳು ಅಂತಂದ್ರೆ ಕಡಿಮೆ ಇದ್ದು, ಹಾಗಾಗಿ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂತಂದ್ರೆ ನಮ್ಮ ಬ್ರಿಟಿಷರು ಈ ನಮ್ಮ ದೇಶವನ್ನು ಲೂಟಿ ಮಾಡಿ ತಮ್ಮ ದೇಶಕ್ಕೆ ಒಯ್ದಿದ್ರು ಎಲ್ಲ ಸಂಪತ್ತನ್ನು, ಎಲ್ಲ ಅಂತಂದ್ರೆ ಅವಶ್ಯಕತೆಗಳನ್ನು ಅಂತಂದ್ರೆ ನಮ್ಮ ದೇಶದಿಂದ ಕೊಳ್ಳೆ ಹೊಡೆದು ತಮ್ಮ ದೇಶವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಹೋದರು. ಆದರೆ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಲಿಲ್ಲ. ಇಲ್ಲಿ ಅಂತಂದ್ರೆ ಎಲ್ಲ ನಮ್ಮ ದೇಶಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾಗುವಂಥ ರಿಸೋರ್ಸ್ಗಳು ಕಡಿಮೆ ಆದವು ಅಂತ ಹೇಳ್ತಾರೆ. ದೆನ್ ದೆರ್ ಈಸ್ ಓನ್ಲಿ ದ ಸ್ಯಾಡ್ ಸ್ಟೋರಿ. ದಿಸ್ ಈಸ್ ದ ಸ್ಯಾಡ್ ಸ್ಟೋರಿ. ಇದು ಅಂತಂದ್ರೆ ಬಹಳಷ್ಟು ದುಃಖಕರ ವಿಚಾರ ಅಂತೇಳಿ ಕವಿ ಹೇಳ್ತಾ ಇರುವಂಥದ್ದು. ಸ್ಯಾಡ್ ಸ್ಟೋರಿ ಆಫ್ ದಿ ಮದರ್ಲ್ಯಾಂಡ್, ನಮ್ಮ ಭೂಮಿ ತಾಯಿಗೆ ಇದೊಂದು ಬಹಳಷ್ಟು ಕೆಟ್ಟದಾಗಿರುವಂಥ ವಿಚಾರ, ಸ್ಯಾಡ್ ಸ್ಟೋರಿ ಅಂಥೇಳಿ ಕವಿ ಹೇಳ್ತಾ ಇರುವಂಥದ್ದು. ಟು ಕ್ರಿಯೇಟ್ ಎನ್ ಎಪಿಕ್ ಸಿಂಪತಿ ಸಿಗ್ನಲ್ ಅಂತಂದ್ರೆ ಈ ಸದ್ಯಕ್ಕೆ ಅಂತಂದ್ರೆ ಕವಿ ನಮ್ಮ ಒಂದು ಭೂಮಿ ತಾಯಿಯ ಮೇಲೆ ಸಿಂಪತಿಯನ್ನು ತೋರಿಸ್ತಾ ಇರುವಂಥದ್ದು. ಆ್ಯಂಡ್ ದೆನ್ ಲಾಸ್ಟ್ ಸ್ಟಾಂಜಾ. ವೆಲ್ ಲೆಟ್ ಮೀ ಡೈವ್ ಇನ್ ಟು ದ ಡೆಪ್ತ್ ಆಫ್ ಟೈಮ್ ಆ್ಯಂಡ್ ಬ್ರಿಂಗ್ ಫ್ರಮ್ ಔಟ್ ದ ಏಜಸ್ that have rolled a few small fragments of these wrecks sublime, which human eye may never more behold, and let the garden of my labor be, my fallen country, one kind of wish for thee. In this stanza, the poet, the Dirozio,
Derozio declares in the Sesets that he will stop all forms of poverty and decay. ಇಲ್ಲಿ ಕವಿ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ ಪಾವರ್ಟಿಯನ್ನು ಸ್ಟಾಪ್ ಮಾಡಲಿಕ್ಕೆ, ಈ ಹೋಗಲಾಡಿಸ್ಲಿಕ್ಕೆ, ಬಡತನವನ್ನು ಹೋಗಲಾಡಿಸ್ಲಿಕ್ಕೆ, ಈ ನಮ್ಮ ಭಾರತ ದೇಶದಲ್ಲಿರುವಂಥ ಒಂದು ಇಂಡಿಯಾದಲ್ಲಿರುವಂಥ ಒಂದು ಕೆಟ್ಟ ಕೆಟ್ಟ ವಿಚಾರಗಳನ್ನು ಹೋಗಲಾಡಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಇನ್ ದ ನೇಷನ್ ಎಲ್ಲವನ್ನು ಹೋಗಲಾಡಿಸಿ, ಪಾವರ್ಟಿಯನ್ನು, ಬಡತನವನ್ನು ಹೋಗಲಾಡಿಸಿ ಒಂದು ರೀತಿ ನಮ್ಮ ದೇಶವನ್ನು ಡೆವಲಪ್ಮೆಂಟ್ ಕಂಟ್ರಿಯಾಗಿ ಮಾಡಬೇಕು ಅಂಥೇಳಿ ಕವಿಯ ಬಹಳಷ್ಟು ಆಸೆ ಆಗಿರುವಂಥದ್ದು. ಹಿ ವಾಂಟ್ಸ್ ಟು ಎಕ್ಸ್ಪ್ಲೋರ್ ದ ಡೆಪ್ತ್ ಆಫ್ ದ ಪಾಸ್ಟ್. ಹಿ ವಾಂಟ್ಸ್ ಟು ಎಕ್ಸ್ಪ್ಲೋರ್ ದ ಡೆಪ್ತ್ ಆಫ್ ದಿ ಪಾಸ್ಟ್ ಅಂದರೆ ಇಲ್ಲಿ ಕವಿ ಏನು ಹೇಳ್ತಾರೆ ಅಂತಂದ್ರೆ, ಪ್ರಾಚೀನ ಕಾಲದಲ್ಲಿರುವಂಥ ಒಂದು ಗ್ಲೋರಿಯಸ್ ಆ್ಯಂಡ್ ರೆಸ್ಪೆಕ್ಟ್ ಇವೆಲ್ಲವನ್ನು ಇಲ್ಲಿ ಡೆಪ್ತಾಗಿ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆಳವಾಗಿ ಅಧ್ಯಯನ ಮಾಡುವಂಥದ್ದು, ನಮ್ಮ ದೇಶವು ಯಾವ ರೀತಿ ಇತ್ತು, ಪ್ರಾಚೀನ ಕಾಲದಲ್ಲಿ ಯಾವ ರೀತಿ ಫೇಮಸ್ ಆಗಿತ್ತು, ಎಲ್ಲ ಒಂದು ಕ್ಷೇತ್ರದಲ್ಲಿ ಇತ್ತಂದ್ರೆ ಆರ್ಟ್ಸ್ ಆಗಲಿ, ಸೈನ್ಸ್ ಆಗಲಿ, ಮತ್ತು ಆರ್ಟಿಟೆಕ್ಚರ್ ಆಗಲಿ, ಇವೆಲ್ಲ ಅಂತಂದ್ರೆ ಬಹಳಷ್ಟು ಶ್ರೀಮಂತವಾದ ಒಂದು ನಮ್ಮ ದೇಶ ಅಂತಂದ್ರೆ ಫೇಮಸ್ ಆಗಿತ್ತು. ಹಾಗಾಗಿ ಅದನ್ನು ನಾನು ಡೆಪ್ತಾಗಿ ಅಧ್ಯಯನ ಮಾಡ್ತೀನಿ. ಆ್ಯಂಡ್ ಹಿ ಕ್ಯಾನ್ ಡಿಸ್ಕವರ್ ಆ್ಯಂಡ್ ಆಲ್ಸೋ ಹಿ ಕ್ಯಾನ್ ಡಿಸ್ಕವರ್ ದ ನೇಷನ್ಸ್ ಲಾಂಗ್ ಲಾಸ್ಟ್ ಫಾಸ್ಟ್ ದೇರ್. ಅಂದರೆ ನಾನು ಯಾವ ರೀತಿ ಅಧ್ಯಯನವನ್ನು ಮಾಡಬೇಕಂದ್ರೆ, ನಮ್ಮ ದೇಶ ದೀರ್ಘಾವಧಿಯವರೆಗೆ ಅಭಿವೃದ್ಧಿಯನ್ನು ಕಾಣ್ತಾ ಇರಬೇಕು, ಅಭಿವೃದ್ಧಿ ಆಗಬೇಕು. ಈ ರೀತಿ ಅಂತಂದ್ರೆ ನಾನು ಲಾಂಗ್ ಲಾಸ್ಟ್ ಫಾಸ್ಟ್ ದೇರ್ ಹಿ ಕ್ಯಾನ್ ಡಿಸ್ಕವರ್ ದ ನೇಷನ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ದ ಫೌಂಡೇಶನ್ ಫಾರ್ ದಿ ನೇಷನ್ಸ್ ಫ್ಯೂಚರ್ ಡೆವಲಪ್ಮೆಂಟ್ ಈಸ್ ಫೌಂಡ್ ಇನ್ ಇಲಿಸ್ಟ್ರೇಷನ್ ಹಿಸ್ಟ್ರಿ, ಇನ್ ಅ ಫೇಮಸ್ ಹಿಸ್ಟ್ರಿ. ಅಂದರೆ ದ ಫೌಂಡೇಶನ್ ಆಫ್ ದಿ ನೇಷನ್ಸ್ ಫ್ಯೂಚರ್ ಡೆವಲಪ್ಮೆಂಟ್ ಈಸ್ ಫೌಂಡ್ ಇನ್ ಇಟ್ಸ್ ಇಲಿಸ್ಟ್ರೇಷನ್ ಹಿಸ್ಟ್ರಿ. ಅಂದರೆ ಒಂದು ದೇಶವು ಅಭಿವೃದ್ಧಿ ಆಗಬೇಕಾದ್ರೆ ಪ್ರಾಚೀನ ಕಾಲದಲ್ಲಿ ಒಂದು ಫೇಮಸ್ ಆಗಿರುವಂಥ ಒಂದು ಇತಿಹಾಸವನ್ನು ಹೊಂದಿರಬೇಕು, ಸಿಗ್ನಿಫಿಕೆಂಟ್ ಆಗಿರುವಂಥ ಒಂದು ಹಿಸ್ಟ್ರಿಯನ್ನು ಹೊಂದಿರಬೇಕು, ಫಾರ್ಮೋಸ್ಟ್ ಆಗಿರುವಂಥ ಒಂದು ಹಿಸ್ಟ್ರಿಯನ್ನು ಹೊಂದಿದಾಗ ಮಾತ್ರ ದೇಶ ಅಂತಂದ್ರೆ ಒಂದು ಡೆವಲಪ್ಮೆಂಟ್ ಕಂಟ್ರಿ ಆಗಲಿಕ್ಕೆ ಸಾಧ್ಯ ಅಂಥೇಳಿ ಕವಿ ಹೇಳ್ತಾ ಇರುವಂಥದ್ದು. ಮೈ ಡಿಯರ್ ಸ್ಟೂಡೆಂಟ್, end of the poetry. If you like the video, if you understood the poetry, please subscribe our YouTube channel and like, and also share your friends with your friends. Thank you.